ಓಂ ಶ್ರೀ ಜ್ಯೋತಿಷ್ಯಂ ಕಾರ್ಯಕ್ರಮ ವೀಕ್ಷಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು, ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ಪ್ರಾರಂಭ ದಿನಾಂಕ 9 ಏಪ್ರಿಲ್ 2024 ಮಂಗಳವಾರ ದಿನದಿಂದ ನೂತನ ವರ್ಷ ಪ್ರಾರಂಭ. ನೋಡಿ, ಯುಗಾದಿ ಹಬ್ಬದಿಂದ ಹೊಸ ವರ್ಷ ಅಂತ ಹೇಳ್ತೀವಿ ಹಿಂದೂ ಸಂಪ್ರದಾಯಬದ್ಧವಾಗಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಯುಗಾದಿ ಹಬ್ಬ ಆಚರಣೆ ಸಂಪ್ರದಾಯವಾಗಿ ಮಾಡ್ತೀರಾ, ಆಚರಿಸ್ತೀರಾ. ಜೊತೆಗೆ ಈ ಒಂದು ವರ್ಷ ಕ್ರೋಧಿನಾಮ ಸಂವತ್ಸರದಿಂದ ಈ ವರ್ಷ ಪೂರ್ತಿ ಇರುತ್ತೆ. ಸೊ ಉತ್ತರಾಯಣ ಮತ್ತು ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷ, ಪಾಡ್ಯಮಿ ಇಂದ ಅಂದರೆ ಈ ಒಂದು ಮಾಸದಲ್ಲಿ 9ನೇ ತಾರೀಕು ಪಾಡ್ಯಮಿ. ಇಲ್ಲಿಂದ ವರ್ಷ ಪೂರ್ತಿ ಯುಗಾದಿಯ ಒಂದು ಪ್ರಾರಂಭದ ಒಂದು ದಿನಗಳು ಹೆಂಗಿರುತ್ತೆ ಅನ್ನುವಂತಹದ್ದು ಪ್ರತಿಯೊಂದು ರಾಶಿಯವರು ಕೂಡ ಕುತೂಹಲ ಇರುತ್ತೆ. ಈ ವರ್ಷ ಪೂರ್ತಿ ಹೆಂಗಿರತ್ತಪ್ಪ, ಈ ವರ್ಷದಲ್ಲಿ ಫಲಾಫಲಗಳು ಹೆಂಗಿದೆ ಅಂತ. ಈಗಾಗಲೇ ರಾಜಾದಾಯಗಳು, ಗುರು ಶುಕ್ರ ಅಸ್ತೋದಯಗಳು, ಶನಿ ಗುರುಗಳ ಬದಲಾವಣೆ, ಈ ವಿಚಾರ ಎಲ್ಲ ಕೂಡ ನಾನು ವಿಡಿಯೋನಲ್ಲಿ ತಿಳಿಸಿದ್ದೀನಿ. ಸೊ ಹಾಗಾಗಿ ಯುಗಾದಿ ಹಬ್ಬದ ವಿಶೇಷದ ಕಾರ್ಯಕ್ರಮದಲ್ಲಿ ತಿಳಿಸಿರ್ತೀನಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ರಾಶಿ ಭವಿಷ್ಯ. ಆ ರಾಶಿ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ಸೂರ್ಯ ಒಂದು ಬದಲಾವಣೆ ಆಗುವುದರಿಂದ ಈ ವರ್ಷ ಪೂರ್ತಿ ಹೆಂಗಿರುತ್ತೆ, ಏಕೆಂತಂದ್ರೆ ನಿಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯ, ಕೈಂಕರ್ಯ, ಪ್ರಯತ್ನ, ಏನೋ ಒಂದು ಆಲೋಚನೆ ಇಟ್ಕೊಂಡಿರ್ತೀರಾ. ಈ ವರ್ಷದಲ್ಲಿ ಏನೋ ಒಂದು ಅದ್ಭುತವಾಗಿ ಮಾಡಬೇಕು, ಬೆಳಿಬೇಕು, ಉದ್ಧಾರ ಆಗ್ಬೇಕಪ್ಪ ಅಂತ. ಅದಕ್ಕೆ ವೃಷಭ ರಾಶಿಯವರಿಗೆ ಒಂದು ಸೂರ್ಯ ಸಂಚಾರದಿಂದ ಆಗುವಂತಹ ಒಂದು ಬದಲಾವಣೆಗಳು, ವೈಪರೀತ್ಯಗಳಾಗಲಿ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ನಿಮಗೆ ಈ ವರ್ಷದ ಈ ಒಂದು ಯುಗಾದಿ ಹಬ್ಬದ ಪ್ರಾರಂಭದಿಂದ ಹಿಂದಿನ ವರ್ಷ ಪೂರ್ತಿ ನಿಮಗೆ ಗುರು ಭಾಗದಲ್ಲಿದ್ದು ಸ್ವಲ್ಪ ಖರ್ಚುಗಳು, ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಿರುತ್ತೆ. ಈಗ 13ನೇ ತಾರೀಕು ಏಪ್ರಿಲ್ಗೆ ಸೂರ್ಯ ಕೂಡ ಭಾಗ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಪ್ರಾರಂಭದ ದಿನಗಳಲ್ಲಿ, ಯುಗಾದಿಯ ಪ್ರಾರಂಭದ ದಿನಗಳಲ್ಲೇ ಒಳ್ಳೆ ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚುಗಳು ಉಂಟಾಗತ್ತೆ. ವ್ಯಯ ಅಲ್ಲ, ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ಹೇಳ್ಬೋದು, ಬಂಡವಾಳ ಅಂತೇಳಿ ಹೇಳ್ಬೋದು. ಒಳ್ಳೆ ಕೆಲಸ ಕಾರ್ಯಗಳಿಗೋಸ್ಕರ ನೀವು ಒಂದಷ್ಟು ಬಂಡವಾಳ ಹೂಡುವಂತಹ ಕ್ರಿಯೆ ನಡೆಯುತ್ತೆ. 14 ಮೇ ಸೂರ್ಯ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ನಿಮ್ಮ ರಾಶಿಗೆ ಸೂರ್ಯ ಬಂದಿದ್ದಾನೆ. ಹಾಗಾಗಿ ಗುರು ಕೂಡ ಮೇ 1ನೇ ತಾರೀಕಿಗೆ ನಿಮ್ಮ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ಇಷ್ಟು ದಿನ ವೈಭಾಗ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ಒಂದು ಧೈರ್ಯ, ಸ್ಥೈರ್ಯ, ಅಭಿವೃದ್ಧಿ, ಗ್ರೋತ್, ಡೆವಲಪ್ಮೆಂಟ್ಸ್ ಇವೆಲ್ಲ ಕೂಡ ಚೆನ್ನಾಗಿರುತ್ತೆ. ಗುರು ನಿಮ್ಮ ರಾಶಿಗೆ ಸೇರ್ಕೊಂಡಿರೋದ್ರಿಂದ, ಅಂದ್ರೆ ಗುರುಬಲ ಅಲ್ಲ, ಆದರೆ ಕೇಂದ್ರ ತ್ರಿಕೋನ ಸ್ಥಾನಗಳು ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಮ ಸ್ಥಾನದಲ್ಲಿ ಬಂದು ಸೇರ್ಕೊಂಡಿರೋದು ಕೇಂದ್ರ ಸ್ಥಾನ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಧೈರ್ಯ, ಸ್ಥೈರ್ಯ, ಅಭಿವೃದ್ಧಿ, ಏನೋ ಒಂದು ಗೆಲ್ತೀನಿ ಈ ವರ್ಷದಲ್ಲಾದ್ರೂ ಅನ್ನುವಂಥ ಸ್ಥಿರತೆ ಬಂದಿರುತ್ತೆ ನಿಮಗೆ. ಜೊತೆಗೆ ಮೇ 14ನೇ ತಾರೀಕಿಗೆ ಸೂರ್ಯ ಕೂಡ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಜೊತೆಗೆ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತೀರಾ, ಸ್ಥಿರತ್ವ ಇರುತ್ತೆ. ಮುಂದಿನ ಜೀವನ ಏನಪ್ಪಾ ಅಂತ ಕಂಡುಕೊಳ್ಳುವಂತಹದ್ದು ನಿಮಗೆ ಕಾರ್ಯವೈಖರಿಗಳು ಸೃಷ್ಟಿಯಾಗುತ್ತೆ. ಜೂನ್ 14ನೇ ತಾರೀಕಿಗೆ ಸೂರ್ಯ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಹಾಗೆ ಕೆಲವೊಂದು ಭೂಮಿ ವ್ಯವಹಾರಗಳು, ಬಿಸ್ನೆಸ್ ವ್ಯವಹಾರಗಳು, ಕೆಲವೊಂದು ಪ್ರಾಪರ್ಟಿ ವ್ಯವಹಾರಗಳಿಂದ ದುಡ್ಡು ಬರುವಂತಹ ಪ್ರಯತ್ನ, ದುಡ್ಡು ಬರುವಂತಹ ಕೆಲಸಗಳು, ಈ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಸಿಗತ್ತೆ, ಡೆವಲಪ್ಮೆಂಟ್ ಸಿಗತ್ತೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಸಮಯ ಆಗಿರುತ್ತೆ. ಮತ್ತೆ ಒಳ್ಳೆ ಬುದ್ಧಿವಂತಿಕೆಗಳನ್ನ ಕೆಲಸಗಳನ್ನ ನಡೆಸ್ತೀರಾ. ಅಜ್ಞಾನದಿಂದ ಕೆಲಸ ನಿರ್ವಹಿಸೋದಿಲ್ಲ, ಒಳ್ಳೆ ಬುದ್ಧಿವಂತಿಕೆಯಿಂದ. ಇದು ವಿಶೇಷವಾಗಿರುತ್ತೆ ಇಲ್ಲಿ. ಸೊ ಮಿಥುನ ರಾಶಿಯಾಧಿಪತಿ ಬುಧನ ಮನೆಯಲ್ಲಿ ಸೂರ್ಯ ಸಂಚಾರ ಉತ್ತಮ ಫಲ ಕೊಡುತ್ತಾನೆ. ನಿಮ್ಮ ರಾಶಿಯಿಂದ 3ನೇ ಸ್ಥಾನ ಕಟಕ ರಾಶಿಗೆ ಜುಲೈ 16ನೇ ತಾರೀಕಿಗೆ ಸೂರ್ಯ ಸಂಚಾರ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಕಾರ್ಯದಲ್ಲಿ ಒಳ್ಳೆಯ ಮನಸ್ಸಿಟ್ಟು ಪ್ರಯತ್ನ ಕಾರ್ಯ ಮಾಡ್ತೀರಾ. ಮತ್ತೆ ಅಣ್ಣ ತಮ್ಮಂದ್ರ ಮಧ್ಯೆ ಒಳ್ಳೆ ಬಾಂಧವ್ಯ ಏರ್ಪಡುತ್ತೆ. ನೋಡಿ, ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ, ವೃಷಭ ರಾಶಿಯವರ ಒಂದು ಮಾತೃಸ್ಥಾನ ತುಂಬಾ ಚೆನ್ನಾಗಿರುತ್ತೆ. ಉತ್ತಮವಾದಂತಹ ಅಭಿವೃದ್ಧಿ ಕೊಡುವಂತಹದ್ದು, ಒಳ್ಳೆ ಡಿಸಿಷನ್ಸ್, ಅಂದ್ರೆ ಮನೆಯಲ್ಲೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಇರ್ತಾರೆ, ಯಾವುದೋ ಒಂದು ಸೆಟಲ್ಮೆಂಟ್ಸ್ ಇರುತ್ತೆ, ಒಂದು ವ್ಯವಹಾರ ಇರುತ್ತೆ, ಆ ವಿಚಾರದಲ್ಲಿ ಸ್ವಾಮ್ಯತೆ ಇರುತ್ತೆ, ಅಂದ್ರೆ ಮನಸ್ಸಿಗೆ ಒಪ್ಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಈ ವಿಚಾರವಾಗಿ ನೀವು
ಒಳ್ಳೆಯ ರೀತಿ ಪ್ರಯತ್ನಗಳು ನಡೆಯುತ್ತೆ. ಆ ಕ್ರಿಯೆಗಳು, ಆ ಕೆಲಸಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ನಡೆಯುತ್ತೆ. ಹಾಗಾಗಿ ವೃಷಭ ರಾಶಿಯವರೆಲ್ಲ ಕೂಡ ಜುಲೈ 16 ನಂತರ ಪ್ರಯತ್ನ ಮಾಡಬಹುದು. ಆ ಒಂದು ವಿಷಯ ಒಳ್ಳೆಯದಾಗಿರುತ್ತೆ. ಆಗಸ್ಟ್ 17ಕ್ಕೆ ಸೂರ್ಯ ಸಿಂಹರಾಶಿ ಪ್ರವೇಶ, ಅಂದ್ರೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ, ಸೂರ್ಯನ ಮನೆಗೆ ಸೂರ್ಯ ಗೋಚಾರದಲ್ಲಿ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ಒಂದು ವೃಷಭ ರಾಶಿಯವರಿಗೆ ಚತುರ್ಥ ಭಾಗದಲ್ಲಿ ಸೂರ್ಯ ಸ್ವಸ್ಥಾನದಲ್ಲಿ ಇರೋದ್ರಿಂದ ತಂದೆಗೆ ವಿಶೇಷವಾದಂತಹ ಯೋಗ, ಬಲ, ಅಭಿವೃದ್ಧಿ, ಡೆವಲಪ್ಮೆಂಟ್ ಸಿಗತ್ತೆ. ಹಾಗಾಗಿ ವೃಷಭ ರಾಶಿಯವರು ತಂದೆಯವರು ಯಾರ್ಯಾರು ಇದ್ದೀರಾ ಅಂತಹ ಅವ್ರಿಗೆ ಮಹತ್ ಯೋಗ ಬಲ ಬಂದ್ಬಿಡುತ್ತೆ. ಯಾವುದೋ ಒಂದು ಇನ್ಪುಟ್ಸ್ ಬರುವಂತಹ ಇನ್ಕಮ್ಸ್ ಜಾಸ್ತಿ ಆಗುತ್ತೆ. ಯಾವ್ದಾವುದೋ ಕೆಲಸಗಳು ಆಪರ್ಚುನಿಟಿಗಳು ಬರುತ್ತೆ. ಇವೆಲ್ಲವೂ ಕೂಡ ಗಮನಿಸಬೇಕಾದ್ರೆ ಈ ಸಮಯದಲ್ಲಿ ವಿಶೇಷವಾದ ಬಲನ ಪಡಿತೀರಾ. ಯೋಗ ಫಲ ಚೆನ್ನಾಗಿದೆ. ಸೂರ್ಯ ಸೆಪ್ಟೆಂಬರ್ 14ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ, ಕೇತು ಜೊತೆಗೆ ಸೂರ್ಯ ಸೇರುವಂತಹದ್ದು, ಕೇತು ಇರ್ತಕ್ಕಂತಹ ಜೊತೆ ಸೂರ್ಯ ಇರ್ತಕ್ಕಂತಹದ್ದು. ಕನ್ಯಾ ರಾಶಿಗೆ ಅಧಿಪತಿ ಯಾರು ಅಂದ್ರೆ ಬುಧ. ಹಾಗಾಗಿ ಬುಧ, ಮೆರ್ಕ್ಯುರಿ, ಪಾದರಸ ತರ, ನಪುಂಸಕ ಗ್ರಹ ಅಂತೇಳಿ ಹೇಳ್ತಾ ಇರ್ತೀವಿ. ಆ ಒಂದು ಜಾಗದಲ್ಲಿ ಸೂರ್ಯ ಇರ್ತಕ್ಕಂತಹದ್ದು, ಶತ್ರುವಾಗಿರ್ತಕ್ಕಂಥ ಕೇತು, ರಾಹು ಕೇತುಗಳ ದೃಷ್ಟಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ತುಂಬಾ ಜಾಗೃತಿಯಿಂದ ಇರಿ. ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವಘಡಗಳಾಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಕೇಸು ಕೋರ್ಟ್ಗಳಾಗುವಂಥದ್ದು, ಪತ್ರಕ್ಕೆ ಸಿಲ್ಕಾಕೊಳ್ಳುವಂಥದ್ದು, ಆಟ ಆಡ್ತಾ ಇರ್ತಾರೆ, ಕೈಕಾಲು ಮುಟ್ಕೊಳ್ಳುವಂತಹದ್ದು, ಪೆಟ್ಟಾಗುವಂತಹದ್ದು ಇರುತ್ತೆ. ನೋಡಿ, ಈ ಸಮಯನ ಗಮನಿಸಿ. ವಿದ್ಯಾರ್ಥಿಗಳು ಜಾಗೃತಿಯಿಂದ ಇರಬೇಕು. ಇಡೀ ವರ್ಷದಲ್ಲಿ ನಾವು ಜಾಗೃತಿ ವಹಿಸ್ಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ವಹಿಸ್ಬೇಕು ಅಂತ ನೋಡ್ಬೇಕು. ಯಾವಾಗ್ಲೂ ಟೆನ್ಷನ್ ತಗೊಳ್ಳೋದು, ಯಾವಾಗ್ಲೂ ಸುಖವಾಗಿರೋದು, ಯಾವಾಗ್ಲೂ ಸಂತೋಷವಾಗಿರೋದು ಅಲ್ಲ. ಒಂದೊಂದು ಸಮಯ, ಒಂದೊಂದು ತಿಂಗಳಲ್ಲಿ ಗ್ರಹಗಳ ಒಂದು ಬದಲಾವಣೆಯಿಂದ ಆಗುವಂತಹ ಒಂದು ವೈಪರೀತ್ಯಗಳಿರುತ್ತೆ. ಅದು ವಿದ್ಯಾರ್ಥಿಗಳಿಗೆ ಪೆಟ್ಟಾಗುವಂತಹ ಸ್ಥಿತಿ ಹೆಚ್ಚಾಗಿರುತ್ತೆ. ಮತ್ತೆ ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ಇರ್ತೀರಾ ಅಂತಹವ್ರ ಡೆಲಿವರಿ ವಿಷಯದಲ್ಲಿ ಕಂಪಲ್ಸರಿ ಆಪರೇಷನ್ಸ್ಗೆ ಅಡ್ವೈಸ್ ಮಾಡ್ತಾರೆ ಡಾಕ್ಟರ್ಗಳು. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು, ಮಗು ಪೊಸಿಷನ್ ಸರಿ ಇಲ್ಲ, ಇಲ್ಲ ಮಗು ನೀರು ಕುಡಿಯುತ್ತೆ, ನೀರು ಕುಡಿಯುತ್ತೆ ಏನೆಲ್ಲ ಹೇಳ್ತಾರೆ. ಇವೆಲ್ಲ ಕೂಡ ಈ ಒಂದು ಗ್ರಹಗಳ ಎಫೆಕ್ಟ್ ಇಂದ ಕೂಡ ನಾವು ನೋಡಬೇಕಾಗಿರುತ್ತೆ. ಅದಕ್ಕೆ ಗ್ರಹಗಳ ಒಂದು ವೈಪರೀತ್ಯ ತಪ್ಪಿಸ್ಕೋಬೇಕು ಅಂತಂದ್ರೆ ಅಲ್ಲಿ ಸೂರ್ಯ ಮತ್ತು ಕೇತು ಗ್ರಹದ ಪರಿಹಾರ, ಪೂಜೆ, ಕೇತು ಗ್ರಹಕ್ಕೆ ಆದಿದೇವ ಮಹಾಗಣಪತಿ ದರ್ಶನ ಮತ್ತೆ ಪೂಜೆ ಮಾಡಿ 21 ಗರಿಕೆ ಹುಲ್ಲು, ಬಿಳಿ ಎಕ್ಕೆ ಗಿಡದ 7 ಕುಚ್ಚು ಹೂವನ್ನ ಗಣಪತಿಯ ಬಲಾಸದ ಮೇಲೆ ಇಡಿಸಿ ಪೂಜೆ ಮಾಡಿಸ್ಕೊಳ್ಳಿ. ಈ ಒಂದು ಕೇತು ಗ್ರಹ ದೋಷ ಪರಿಹಾರ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಗರ್ಭಿಣಿಸರಿಗೆ ತುಂಬಾ ಒಳಿತಾಗತ್ತೆ. ಸೊ ಹಾಗಾಗಿ ಈ ಒಂದು ಪರಿಹಾರ ಮಾಡಿ. ಅಕ್ಟೋಬರ್ 17ನೇ ತಾರೀಕಿಗೆ ಸೂರ್ಯ ತುಲಾರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ತುಲಾರಾಶಿಯಲ್ಲಿ ಶುಕ್ರನ ಮನೆಯಲ್ಲಿ ನೀಚ ಸ್ಥಿತಿ ಸಂಚಾರ. ಅದಕ್ಕೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದರೇನೆ ಯಾರು ವೃಷಭ ರಾಶಿಯವರು ಇದ್ದೀರಾ, ನಿಮಗೆ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ಒಂದು ವಯಸ್ಕರಿಗೂ ಕೂಡ ನಿಮಗೆ ಅಗೋಚರವಾಗಿ ನೀಚವಾದಂತಹ ಮಿತ್ರರು ಸಿಕ್ಬಿಡ್ತಾರೆ. ಅಂದ್ರೆ ಅವ್ರ ಕೆಲ್ಸಕ್ಕೆ ಬಾರದೇ ಇರ್ತಕ್ಕಂಥವ್ರು ಈಚೆಗೆ ನೋಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ. ಅವರ ಒಂದು ಹ್ಯಾಬಿಟ್ಸ್ ಆಗಿರ್ಬೋದು, ಅವರ ಒಂದು ಮನೋಗುಣ ಆಗಿರ್ಬೋದು, ಮನಸ್ಸು ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಅವರು ತುಂಬಾ ಕೆಟ್ಟವರಾಗಿರ್ತಾರೆ. ಅಂತಹ ನೀಚರು, ನಿಕೃಷ್ಟರು ಸ್ನೇಹಿತರಾಗ್ಬಿಡ್ತಾರೆ. ನಿಮ್ಮ ಸುಖಕ್ಕೆ ಧಕ್ಕೆ ಉಂಟು ಮಾಡ್ತಾರೆ. ನಿಮಗೆ ಅವರ ಒಂದು ಸಂಗಡ, ಅವರ ಒಂದು ಜೊತೆ ಏನೇ ಒಂದು ವ್ಯವಹಾರ ಮಾಡಕ್ ಹೋಗಿ ನಿಮ್ಮ ಒಂದು ಜೀವನ ಕೆಡಿಸಿಬಿಡ್ತಾರೆ. ಈ ಸಮಯದಲ್ಲಿ ನಿಮಗೆ ಅಪ್ಲೈ ಆಗ್ತಾರೆ, ಅವ್ರು ಬಂದು ಜಾಯ್ನ್ ಆಗ್ಬಿಡ್ತಾರೆ, ಬಿಡೋದಿಲ್ಲ. ಅದಕ್ಕೆ ಇಂಥ ಸಂದರ್ಭಗಳಲ್ಲಿ ಅವ್ರ ಹತ್ರದಿಂದ ಜಾಗೃತರಾಗಿರ್ಬೇಕು. ಈ ಸಮಯದಲ್ಲಿ ಸ್ವಲ್ಪ ಸೂರ್ಯಗ್ರಹ ಶಾಂತಿ ಪರಿಹಾರಗಳನ್ನ ಮಾಡೋದು ಉತ್ತಮ ಆಗಿರುತ್ತೆ. ನವೆಂಬರ್ 16ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಹಾಗಾಗಿ ಈ ಒಂದು ನವೆಂಬರ್ 16ರ ನಂತರ ವಿವಾಹ ಆಗದಿರತಕ್ಕಂಥವರಿಗೆ ವಿವಾಹ ಸಂಬಂಧಗಳು ಏರ್ಪಡಿಸುತ್ತೆ. ಸೂರ್ಯನ ಒಂದು ಬಲದಿಂದ ನಿಮ್ಮ ಒಂದು ಕಾರ್ಯಸಿದ್ಧಿ ಆಗತ್ತೆ. ಯಾರಿಗೆಲ್ಲ ವಿವಾಹ ಆಗ್ಬೇಕು ಅಂತವರೆಲ್ಲ ಆಗ್ಬಿಡಿ ಅಂತ ಒಂದು ಆಪ್ಷನ್ಸ್. ಆ ಗ್ರಹದ ಒಂದು ನೇರ ದೃಷ್ಟಿ, ಬಲ ಉತ್ತಮವಾಗಿರುತ್ತೆ. ಮತ್ತೆ ದಂಪತಿಗಳಿಗೆ ವಿಶೇಷ ಕಾರ್ಯಚಟುವಟಿಕೆಗಳು, ಅಭಿವೃದ್ಧಿ ಪ್ರಯತ್ನಗಳು ನೆರವೇರುತ್ತೆ. ಈ ಮನೆಯಲ್ಲಿ ನೋಡಿ ಸೂರ್ಯ ಉತ್ತಮವಾದ ಫಲ ಕೊಡ್ತಾನೆ. ಯಾಕಂದ್ರೆ ಕುಜನ ಮನೆ ಮಿತ್ರಸ್ಥಾನ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಒಂದು ಪ್ರತಿಫಲಗಳು, ನಿಮಗೆ ಶುಭ ಫಲಗಳು ಸಿಗತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ಸೂರ್ಯ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ. ಸ್ವಲ್ಪ ಆರೋಗ್ಯ ವೈಪರೀತ್ಯ, ಬಾಡಿ ಹೀಟ್ ಆಗೋದು,
ಸ್ವಲ್ಪ ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ, ಶ್ವಾಸ ಬಾಧೆಗಳು ಬರುತ್ತೆ, ಉಸಿರಾಡಕ್ಕೆ ತೊಂದರೆ ಆಗುವಂತಹದ್ದು, ಆಯಾಸ ಜಾಸ್ತಿ ಆಗುವಂಥದ್ದು, ಬ್ಲಡ್ ರಿಲೇಟೆಡ್ ವೈಬ್ರೇಷನ್ಸ್ ಬರೋದು, BP ವೈಬ್ರೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಗುರು ಮತ್ತೆ ಸೂರ್ಯನ ಪರಿಹಾರ ಮಾಡ್ಕೊಳ್ಳಿ. ಹಾಗಾಗಿ ಹಳ್ಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಇಲ್ಲ ಗುರುದೇವರ ದರ್ಶನ ಮಾಡಿ, ಕಡಲೆ ಪ್ರಸಾದನ ಒಂದು ಗುರುದೇವರಗಳ ಒಂದು ದರ್ಶನಕ್ಕೆ ಹೋಗಿ ಪೂಜೆ ಮಾಡಿಸಿ 10 ಜನಕ್ಕೆ ಅರ್ಪಿಸಿ ಉತ್ತಮವಾದ ಫಲ ಸಿಗುತ್ತೆ. ಜನವರಿ 14ನೇ ತಾರೀಕಿಗೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾನೆ. ಇಲ್ಲಿ ಮಕರ ಸಂಕ್ರಾಂತಿ ಅಂದ್ರೆ ಬರುವ ವರ್ಷ ಸಂಕ್ರಾಂತಿಯಿಂದ ಭಾಗ್ಯೋದಯ ಉಂಟಾಗುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿದಾಯಕವಾದಂತಹ ಫಲಗಳು, ವೃತ್ತಿಯ ಆದಾಯಗಳು, ವೃತ್ತಿಯ ಭಾಗ್ಯಗಳು, ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಫೆಬ್ರವರಿ 12ರ ನಂತರ ವೃತ್ತಿಯಲ್ಲಿ ಸ್ವಲ್ಪ ಚಿಂತೆ ಸಮಸ್ಯೆಗಳು, ಟೆನ್ಷನ್ಸ್ಗಳು, ಒತ್ತಡಗಳು ಇರುತ್ತೆ. ಹೆಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಉನ್ನತಾಧಿಕಾರಿಗಳಿಂದ ಟೆನ್ಷನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಶನಿ ಮತ್ತೆ ಸೂರ್ಯ ಯತಿ ಆಗ್ತಾರೆ. ಹಾಗಾಗಿ 2 ಗ್ರಹಗಳ ಸಂಧಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಸೂರ್ಯ ಮತ್ತೆ ಶನಿ 2 ಗ್ರಹಗಳ ಪೂಜೆ ಮಾಡೋದ್ರಿಂದ ಉತ್ತಮ ಫಲ ವೃತ್ತಿಯಲ್ಲಿ ಸಿಗುತ್ತೆ. ಮಾರ್ಚ್ 14ರ ನಂತರ ಸೂರ್ಯನು ಮೀನ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಸ್ವಲ್ಪ ಆದಾಯಪ್ರದ ಅನುಕೂಲಗಳು, ಸುತ್ತಾಟ, ತಿರುಗಾಟ, ರಿವರ್ಸ್ ಆಗ್ತಾ ಇರುತ್ತೆ. ಯಾವುದು ಆದಾಯ ಬರಬೇಕು, ಹೋಗಿ ಬರೋದು, ಕೊಡೋದೇ ಇಲ್ಲ. ಈ ವಾರ ಕೊಡ್ತೀನಿ, ಕೊಡಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ, ಕೊಡೋದೇ ಇಲ್ಲ. ಹಿಂಗೆ ಸುತ್ತಾಡಿ ಯಾವುದೋ ಒಂದು ಬರುತ್ತೆ ಆದಾಯ ಅಂತ ಹೇಳ್ಕೊಂಡಿರುವಂಥದ್ದು. ಕೆಲವರಿಗೆ ವೃಷಭ ರಾಶಿಯವರಿಗೆ ನಿಮ್ಮ ತಾತ ಆಸ್ತಿಗಳು, ನಿಮ್ಮ ಪೂರ್ವಾರ್ಜಿತ ಆಸ್ತಿಗಳು ನಿಮಗೆ ಸಿಕ್ಬಿಡುವಂಥ ಯೋಗ. ಯಾಕೆ ಅಂತಂದ್ರೆ ಸೂರ್ಯನ ಜೊತೆ ರಾಹು ಇತಿಯಾಗಿರ್ತಾನೆ. ಹಾಗಾಗಿ ಪಿತೃಕಾರಕ. ಹಾಗಾಗಿ ರಾಹುವಿನಿಂದ ಬಲ ಕೂಡ ಬರುತ್ತದಿರುತ್ತೆ. ಅದಕ್ಕೆ ರಾಹು ಸೂರ್ಯನ ಜೊತೆ ಹೊಂದ್ಕೊಂತಾನೆ. ದುಷ್ಟಗ್ರಹ, ಪೀಡಗ್ರಹ ಆಗಿರ್ತಾನೆ. ಆಂಟಿಕ್ಲಾಗು ಸಿಕ್ತಂತ ರಾಹು ಕೇದುಗಳಾದ್ರೂ ಕೂಡ ಫಲ ಚೆನ್ನಾಗಿರುತ್ತೆ. ಹಾಗೆ ಯಾವುದನ್ನು ಪಿತ್ರಾರ್ಜ ಆಸ್ತಿಯಲ್ಲಿ ಪಡೆಯುವಂಥ ಯೋಗ ಕೂಡ ನಿಮಗಿದೆ. ಏಪ್ರಿಲ್ 13ನೇ ತಾರೀಕಿಗೆ ಸೂರ್ಯ ನಿಮಗೆ ವೈಭಾಗ ಬರುವಂತಹದ್ದು. ಹಾಗಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ಪರಿಪೂರ್ಣವಾದಂತಹ ಪ್ರತಿಫಲ, ಬಲ, ಯೋಗಗಳು ಹೆಚ್ಚಿನ ಸ್ಥಿತಿಯಲ್ಲಿದೆ. ಹಾಗಾಗಿ ಯಾವುದೇ ರೀತಿ ವೈಪರೀತ್ಯಗಳಿಲ್ಲ. ಸ್ವಲ್ಪ ವಿದ್ಯಾರ್ಥಿಗಳು ಮತ್ತು ಗರ್ಭಿಣಿಸರು ನಾನು ಹೇಳಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ವರ್ಷ ಪೂರ್ತಿ ಸೂರ್ಯ ಭಗವಂತ ನಿಮಗೆ ಒಂದು ತೇಜಸ್ಸನ್ನು ಕೊಡಲಿ, ನಿಮ್ಮ ಜೀವನ ಬೆಳೆಸಲಿ ಅಂತ ಒಂದು ಸೂರ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.